ಚಿತ್ರರಂಗವನ್ನು ಪರಭಾಷೆಗಳ ಅವಳಿ ಕನ್ನಡ ಉಳಿಸಿ ಕನ್ನಡ ಚಿತ್ರರಂಗವನ್ನು ಕನ್ನಡ ಚಿತ್ರರಂಗವನ್ನು ಕನ್ನಡ ಚಿತ್ರರಂಗವನ್ನು ಕನ್ನಡ ಚಿತ್ರರಂಗವನ್ನು ಕನ್ನಡ ಚಳವಳಿ ವಾಟಾಳ್ ಪಕ್ಷಕ್ಕೆ ಕನ್ನಡ ಚಳವಳಿ ವಾಟಾಳ್ ಪಕ್ಷಕ್ಕೆ ವಾಟಾಳ್ ನಾಗರಾಜ್ ಸಾಹೇಬರ ಹೋರಾಟಕ್ಕೆ ಪರಭಾಷಾ ಚಿತ್ರಗಳು ತೆಲುಗು ಮಲಯಾಳಿ ಹಿಂದಿ ಪರಭಾಷಾ ಚಿತ್ರಗಳು ಪರಭಾಷಾ ಚಿತ್ರಗಳು ಪರಭಾಷಾ ಚಿತ್ರಗಳು ಪರಭಾಷಾ ಚಿತ್ರಗಳು 60 ವರ್ಷಗಳ ಹಿಂದೆ 62 ಸೆಪ್ಟೆಂಬರ್ 7ನೇ ತಾರೀಕು ಇದೇ ದಿನ ಕೆಂಪೇಗೌಡ ರಸ್ತೆಯಲ್ಲಿ ಪರಭಾಷಾ ಚಿತ್ರಗಳು ಬೇಡ ಅಂತ ಹೇಳಿ ಕನ್ನಡ ಚಳುವಳಿ ನಡೆಸಿ ಪರಭಾಷಾ ಚಿತ್ರದಂತ ಅಲಂಕಾರ್ ಟಾಕೀಸ್ಗೆ ತೀವ್ರ ಚಳುವಳಿ ಮಾಡಿ ಸ್ಕ್ರೀನ್ಗೆ ಬೆಂಕಿ ಇಟ್ಟು ಹೋರಾಟ ಮಾಡಿದಾಗ ನನಗೆ ಪೊಲೀಸರು ಬಂಧಿಸಿ ಬೂಡು ಸ್ನೇಟ್ ಹೊಡೆದರು. 62 ಸೆಪ್ಟೆಂಬರ್ 7ನೇ ತಾರೀಕು ಇದೇ ದಿನ ಬೂಡ್ ಸೇಟ್ ಅಲ್ಲ ಬಂದೂಕ್ ದೇಟ್ ಬಿದ್ದರು. ನನ್ನ ರಕ್ತ ಕನ್ನಡ ಅಂಥೇಳಿ ಆವತ್ತು ಪೊಲೀಸರ ಎದುರಿಗೆ ಹೋರಾಟವನ್ನು ಮಾಡಿದ್ದೇವೆ. ಇವತ್ತು ಕನ್ನಡ ಚಿತ್ರರಂಗ ಉಳಿಬೇಕಾಗಿದೆ. ಮೈಸೂರಲ್ಲಿದ್ದಂಥ ಪ್ರೀಮಿಯರ್ ಸ್ಟುಡಿಯೋ ಮುಚ್ಚೋಯ್ತು. ಕಂಠೀರವ ಸ್ಟುಡಿಯೋ ಕೇಳ್ತಕ್ಕಂಥವ್ರಿಲ್ಲ. ಕನ್ನಡ ಚಿತ್ರಗಳು ಉಳಿಬೇಕಾಗಿದೆ. ಇವತ್ತು ಕಂಠೀರವ ಸ್ಟುಡಿಯೋ ಅದ್ಭುತವಾಗಿ ಬೆಳೆಸಬೇಕು. ಕರ್ನಾಟಕ ಸರ್ಕಾರ ಕಂಠೀರವ ಸ್ಟುಡಿಯೋನ್ನ ಬಹಳ ತೀವ್ರವಾಗಿ ಚೆನ್ನಾಗಿ ಬೆಳೆಸಬೇಕು. ಮೈಸೂರು ಪ್ರೀಮಿಯರ್ ಸ್ಟುಡಿಯೋ ಇಲ್ಲವೇ ಇಲ್ಲ. ಕರ್ನಾಟಕದಲ್ಲಿ ಒಂದಿರುವ ಈ ಒಂದು ಕಂಠೀರವ ಸ್ಟುಡಿಯೋ ಅದ್ಭುತವಾಗಿ ಬೆಳೆಸಬೇಕು. ಅಲ್ಲೇ ಕನ್ನಡ ಚಿತ್ರಗಳನ್ನು ತೆಗಿತಕ್ಕಂಥ ತೀರ್ಮಾನ ಆಗಬೇಕು. ನಿಮ್ಗೆ ಹೇಳೋದಾದರೆ ಇಡೀ ಚಿತ್ರರಂಗ ಮದ್ರಾಸ್ನಲ್ಲಿತ್ತು. ಮದ್ರಾಸ್ನಿಂದ ಕರ್ನಾಟಕ ಬರಬೇಕು ಅಂತ ಹೇಳಿ ನಾನು ಹೋರಾಟ ಮಾಡಿ ಒಂದೊಂದು ಚಿತ್ರಕ್ಕೆ 50,000 ರೂಪಾಯಿ ಸಬ್ಸಿಡಿ. ಆವಾಗ ವೀರೇಂದ್ರ ಪಾಟೀಲರ ಕಾಲದಲ್ಲಿ ರಾಮಕೃಷ್ಣ ಹೆಗಡೆ ಹಣಕಾಸು ಸಚಿವರಾಗಿದ್ದರು. ಅವರು ಬಹಳ ಅದಾದ ಮೇಲೆ ದೇವರಾಜರವರು ಅದ್ಭುತವಾಗಿ ಒಂದು ಶಕ್ತಿಯನ್ನು ಕೊಟ್ಟರು. ಇವತ್ತು ಕನ್ನಡ ಚಿತ್ರರಂಗ ಮುಳುಗಿದೆ. ವಾಣಿಜ್ಯ ಮಂಡಳಿಯವರು ಈ ಬಗ್ಗೆ ತೀವ್ರ ಗಮನ ಹರಿಸಬೇಕು. ಇದು ಬಹಳ ಗಂಭೀರ. ಕನ್ನಡ ಚಿತ್ರರಂಗದ ಬೆಳವಣಿಗೆ ಅಪಾರವಾದಂಥ ಕೆಲಸ ಮಾಡಿದ್ದೇವೆ. ಇದೇ ತಿಂಗಳು ಕೊನೆಯ ವಾರ ಬೂಡು ಸ್ನೇಟ್ ಬಿದ್ದ ದಿನಾಂಕವನ್ನು ಬಹಳ ಅದ್ಭುತವಾಗಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಇದು ಒಂದು ವಾಣಿಜ್ಯ ಮಂಡಳಿಯವರ ಜವಾಬ್ದಾರಿ ಬಹಳ ಇದೆ. ಇದು ವಾಣಿಜ್ಯ ಮಂಡಳಿ ಅವ್ರ ಬಗ್ಗೆ ಗೌರವ ಇದೆ. ಸಾರಾ ಗೋವಿಂದ್ ಇದ್ರು, ಇಂದು ಅನೇಕರು ಅಲ್ಲಿ ಬಂದಿದ್ದಾರೆ. ವಾಣಿಜ್ಯ ಮಂಡಳಿಯಲ್ಲಿ ಕನ್ನಡಕ್ಕೆ ಬಹಳ ಪ್ರಾಧಾನ್ಯ ಇತ್ತು. ಈಗ ಪರಭಾಷೆಯವರು ಅಧ್ಯಕ್ಷರಾಗ್ತಾ ಇದ್ದಾರೆ. ಅವರಿಗೆ ಕನ್ನಡ ಅಂದರೆ ಗೊತ್ತಿಲ್ಲ. ನಿಮ್ಗೆ ಹೇಳೋದಾದರೆ ವಾಣಿಜ್ಯ ಮಂಡಳಿ ಯಾವ ಭಾಷೆಯವರಾದರೂ ಚಿತ್ರ ತೆಗಿಬೋದು ಅನ್ನೋ ಬಂದ್ಬಿಟ್ಟಿದೆ. ಮೊದಲು ಕನ್ನಡಕ್ಕೆ ಆದ್ಯತೆ. ಪರಭಾಷೆ ಚಿತ್ರಗಳು ಅಂದರೆ ತಮಿಳುನಾಡಿನಲ್ಲಿಲ್ಲ ಕನ್ನಡ, ಆಂಧ್ರದಲ್ಲಿ ಕನ್ನಡ ಚಿತ್ರ ಇಲ್ಲ, ತೆಲಂಗಾಣದಿಲ್ಲ. ಅವರು ಕನ್ನಡ ಚಿತ್ರ ಆ ರಾಜ್ಯದಲ್ಲಿ ಪ್ರದರ್ಶನ ಮಾಡಿದ್ರೆ ಕರ್ನಾಟಕದಲ್ಲಿ ಬೇರೆ ಭಾಷೆ ಅಲ್ಲಿಲ್ಲ. ಖಂಡಿತ ಕರ್ನಾಟಕದಲ್ಲಿ ಪರಭಾಷೆ ಚಿತ್ರಗಳು
ಓಡಲೇಬಾರ್ದು. ಪರಭಾಷ್ ಚಿತ್ರದಿಂದ ನಮಗೆ ಬಹಳ ಅನ್ಯಾಯ ಆಗಿದೆ. ಕನ್ನಡ ಚಳವಳಿ ವಾಟಾಳ್ ಪಕ್ಷ ನವೆಂಬರ್ ತಿಂಗಳಿಂದ ಪರಭಾಷ್ ಚಿತ್ರಗಳ ವಿರುದ್ಧ ಹೋರಾಟ, ಚಿತ್ರಮಂದಿರದ ಮುಂದೆ ಹೋರಾಟ ಮಾಡ್ತೀವಿ. ಬಹಳ ತೀವ್ರವಾಗಿ ಅತ್ಯಂತ ಹೋರಾಟವನ್ನು ಮಾಡ್ತೇವೆ.